ಇವೆಲ್ಲ ಎರಡನ್ನೂ ಕೇಳ ಅದಿತ್ತು ಆಗ್ತಿದೆ ನನಗೆ ಅಂತ. ಎರಡಕ್ಕಿಂತ ಚೆನ್ನಾಗಿರಲ್ಲ. ಒಂದಕ್ಕೆ ಒಂದು ಕೊಡು. ಈ ಕೆಳಿ ಕಿಳಿಯಂಗೆಲ್ಲ ಆಡ್ಬೇಡ. ತಲೆ ಬಚ್ಕೊಂಡ ನಮ್ಮ ಅದಿತ್ ಮತ್ತು ನಮ್ಮ ಲೋಯಿಗೆ ನಾನು ರೆಡಿ ಆಗೋದು ಈ ಥರ ಎಲ್ಲ ಹಾಕೇಳೋದು ಅಂದರೆ ಅವರಿಗೆ ಸಖತ್ತು ಇಷ್ಟ. ಮೇಕಪ್ ಮಾಡ್ಕ ಅಕ್ಕ ಅಂತ ಹೇಳ್ತಿರ್ತಾರೆ. ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನದಿಂದ. ಅದಿತ್ ಮತ್ತು ಲೋಯಿ ಇವಾಗ ತಾನೇ ಸ್ಕೂಲ್ ಮುಗಿಸ್ಕೊಂಡು ಬಂದರು. ನಾನು ಕೂಡ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿದ್ದೀನಿ. ಯಾಕಂತಂದರೆ ನಮ್ಮ ಹಾಸನಲ್ಲಿ ಗಣಪತಿ ಪೆಂಡಲಲ್ಲಿ ಗಣಪತಿ ಇಡ್ತಾರಲ್ವ, ಅಲ್ಲಿಗೆ ಹೋಗಬೇಕು ಅಂತ ಅನ್ನಿಸ್ತಾ ಇತ್ತು. ಮೊನ್ನೆ ಹೋಗಬೇಕಿತ್ತು, ಆದರೆ ಹೋಗೋಕ್ಕಾಗಿರಲಿಲ್ಲ. ಇವತ್ತು ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದೀವಿ. ಇವರಿಬ್ಬರು ಇವಾಗ ಸ್ಕೂಲ್ ಮುಗಿಸ್ಕೊಂಡು ಬಂದಿದ್ದಾರೆ. ನಾನು ಅಷ್ಟರಲ್ಲಿ ಬರೋ ಅಷ್ಟರಲ್ಲಿ ರೆಡಿಯಾಗಿದ್ದೆ. ಬನ್ನಿ ಹೋಗೋಣ, ತೋರಿಸ್ತೀನಿ ಹಾಸನಲ್ಲಿರೋ ಹಾಸನಲ್ಲಿರೋ ಗಣಪತಿನ ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್, ನಾವು ಹೋದಾಗ 4 ಗಂಟೆ 4:15 ಆಗಿತ್ತು. ಹೋದ ತಕ್ಷಣ ಹೊರಗಡೆ ಹೂವಿಂದೆಲ್ಲ ಅಲಂಕಾರ ಮಾಡಿದ್ರು. ಹೋಗಿದ್ದಕ್ಕೂ ಸಾರ್ಥಕ ಅನ್ನಿಸ್ತು, ನೆಮ್ಮದಿ ಸಿಕ್ತು. ಹೋಗಿದ್ದಕ್ಕೆ ಸಖತ್ತು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ಗಣಪತಿನ 2 ಕಣ್ಣಲ್ಲಿ ನೋಡೋಕ್ಕಾಯ್ತಿರಲಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು. ಕಣ್ಣು ತುಂಬಿ ಬರ್ತಾಯಿತ್ತು. ಅಷ್ಟು ಚೆನ್ನಾಗಿ ಮಾಡಿದ್ರು, ಅಷ್ಟು ಚೆನ್ನಾಗಿತ್ತು ಗಣಪತಿ. ಮುಂದೆ ನಿಂತ್ಕೊಂಡು ಎಷ್ಟೊತ್ತಾದರೂ ನೋಡ್ಬೋದಿತ್ತು, ಈ ಫೋಟೋ ತೆಕ್ಕೋಬೋದಿತ್ತು, ವಿಡಿಯೋ ಮಾಡ್ಬೋದಿತ್ತು. ನಾನು ಹೋದ ತಕ್ಷಣ ಫೋಟೋ ತೆಗಿಯೋಂಗಿಲ್ವೇನೋ, ವಿಡಿಯೋ ಮಾಡ್ಕೊಳಂಗಿಲ್ವೇನೋ ಅಂದ್ಕೊಂಡೆ. ಆಮೇಲೆ ಗೊತ್ತಾಯಿತು ನಾನು ಎಷ್ಟಾದರೂ ವಿಡಿಯೋ ಮಾಡ್ಕೋಬೋದು, ಫೋಟೋ ತೆಕ್ಕೋಬೋದು ಅಂತೇಳಿ. ಆರಾಮಾಗಿ ವಿಡಿಯೋ ಎಲ್ಲ ಮಾಡ್ಕೊಂಡು ಇವಾಗ ಅದಿತ್ ಲೋಯಿ ನಿಲ್ಲಿಸ್ಬಿಟ್ಟು ಫೋಟೋ ತೆಗ್ಸೋಣ ಅಂತೇಳಿ ನೋಡ್ತಾ ಇದ್ದೆ. ನನ್ನ ಫೋಟೋ ತೆಕ್ಕೊಟ್ರು ಅಂದರೆ ಒಂದು ಫೋಟೋನೂ ತೆಕ್ಕೊಟ್ಟಿಲ್ಲ ಇವರಿಬ್ಬರು ಇವತ್ತು. ಗಣಪತಿ ಸಖತ್ತು ಚೆನ್ನಾಗಿತ್ತು ನೋಡೋದಕ್ಕೆ. ಏನಂದರೆ ಲಕ್ಷಣವಾಗಿರುತ್ತೆ ಅಂತಾರಲ್ಲ, ಆ ಥರ ಸಖತ್ತು ಲಕ್ಷಣವಾಗಿ ಕಾಣಿಸ್ತಾ ಇತ್ತು. ಗೌರಮ್ಮನೂ ಅಷ್ಟೇ ಸಖತ್ತು ಚೆನ್ನಾಗಿತ್ತು ನೋಡಿ. ಈ ಥರ ಡೆಕೋರೇಷನ್ ಮಾಡಿದ್ರು ಒಳಗಡೆ. ನಾನು ಇದೇ ಫಸ್ಟ್ ಟೈಮು ಹಾಸನಲ್ಲಿ ಗಣಪತಿ ಪೆಂಡಲಲ್ಲಿ ಗಣಪತಿ ಇರ್ತಾರಲ್ವ, ಅಲ್ಲಿಗೆ ಹೋಗಿರೋದು ಇದೇ ಫಸ್ಟ್ ಟೈಮು. ಮೊದಲೆಲ್ಲ ಅಂದರೆ ಊರಲ್ಲಿ ಇರ್ತಿದ್ದು, ಬರೋದಕ್ಕಾಗ್ತಿರ್ಲಿಲ್ಲ. ಇವಾಗಂದರೆ ಹಾಸನಲ್ಲೇ ಇದ್ದೀವಲ್ವ, ಹಂಗಾಗಿ ನಮ್ಮ ಮನೆಯಿಂದ ಇಲ್ಲಿ ಒಂದು 1/4 ಗಂಟೆ ಆಗುತ್ತೆ ಅಷ್ಟೇ. ಅದಕ್ಕೆ ಹೋಗ್ಬಿಟ್ಟು ನೋಡ್ಕೊಬರೋಣ ಅಂತ ಹೇಳ್ಬಿಟ್ಟು ಮಕ್ಕಳು ನಾನು ಎಲ್ಲ ರೆಡಿ ಆಗಿಬಿಟ್ಟು ಬಂದಿದ್ದೀವಿ. ಒಂದು 2 ದಿನದ ಹಿಂದೆನೇ ಬರಬೇಕು ಅಂದ್ಕೊಂಡಿದ್ದು, ಆಯ್ತಾನೆ ಬರೋಕ್ಕೆ ಆಗಲಿಲ್ಲ ಅದು ಇದು ಅಂದ್ಕೊಂಡು. ಇವತ್ತು ಟೈಮ್ ಕೂಡಿ ಬಂತು ಅಂತಲೇ ಹೇಳ್ಬೋದು. ಬಂದಿದ್ದಕ್ಕೂ ಖುಷಿ ಆಯಿತು. ಇವಾಗ ನೋಡ್ತಾ ಇದ್ರಲ್ವ ಎಷ್ಟು ಚೆನ್ನಾಗಿದೆ ಡೆಕೋರೇಷನ್ ಅಂತೇಳಿ. ಇದು ಫುಲ್ಲು ಹೊರಗಡೆಯಿಂದ ವಿಡಿಯೋ ಮಾಡ್ಕೊಂಡಿದ್ದು. ಹಂಗೆ ಆಡಬೇಡಿ ಕಂಡ್ರೆ ಬರ್ರ ಈ ಕಡೆಗೆ. ಹೆಲ್ಮೆಟ್ ಅಂಗಡಿಲಿ ಎಲ್ಲಿ ಅಂತ ಗೊತ್ತಿಲ್ಲ. ಇವಾಗ ಗಣಪತಿ ನೋಡ್ಕೊಂಡು ಆಮೇಲೆ ಹೂ ತಗೋಬೇಕಿತ್ತು. ಒಂದು 3 ಮಾರು ಹೂವಿನ ರೇಟ್ ಸಖತ್ತು ಕಮ್ಮಿ ಐತೆ. ಅದಕ್ಕೆ ಒಂದು 3 ಮಾರು ಹೂ ತಗೊಂಡು ಭಾನುವಾರ ಗಣೇಶನ ಬಿಡ್ತಾರಲ್ವ ನಮ್ಮೂರಲ್ಲಿ, ಅದಕ್ಕೆ ಪೂಜೆ ಮಾಡ್ಸೋಕ್ಕೆ ಬೇಕಾಗುತ್ತೆ ಅಂತೇಳಿ ಹೂ ತಗೊಂಡು ಇವಾಗ ಪಾರ್ಕಿಗೆ ಬಂದೀವಿ. ಪಾರ್ಕಲ್ಲಿ ಅದಿತ್ ಲೋಯಿ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಮನೆಗೆ ಹೋಗ್ಬೇಕು. ಇವತ್ತು ಪಾರ್ಕಲ್ಲಿ ಒಂದು ಜನನೂ ಇರಲಿಲ್ಲ. ಅಂದರೆ ಬೆರಳೆಣಿಕೆ ಅಷ್ಟು ಇದ್ದರು ಅಷ್ಟೇ. ಒಂದು 5ರಿಂದ 6 ಜನ ಹಿಂಗೆ ಅಲ್ಲೊಬ್ರು ಇಲ್ಲೊಬ್ರು ಕಾಣಿಸ್ತಾಯಿದ್ರು. ಮಕ್ಕಳು ಕೂಡ ಇರಲಿಲ್ಲ, ಜನಗಳು ಇರಲಿಲ್ಲ. ನಾವು ಸ್ವಲ್ಪ ಅಂದರೆ ಅಷ್ಟೊಂದು ಬೇಗನೂ ಏನು ಹೋಗಿರಲಿಲ್ಲ, ಒಂದು 5:15 ಹೋಗಿದ್ದು. ಒಂದೊಂದು ದಿನ ಯಾಕಾದರೂ ಬಂದ್ವಿ ಪಾರ್ಕಿಗೆ ಅನ್ನಿಸ್ತಿರುತ್ತೆ, ಅಷ್ಟೊಂದು ಮಕ್ಕಳಿರ್ತವೆ, ಆಟ ಆಡೋದಕ್ಕೆಲ್ಲ ಸಿಗಲ್ಲ. ಇವತ್ತು ಯಾರೂ ಇರಲಿಲ್ಲ, ಆರಾಮಾಗಿ ಆಟ ಆಡಿದ್ರು ಇವರು ಎಲ್ಲಿ ಬೇಕಲ್ಲಿ. ಅದಕ್ಕೆ ನಾನು ಒಂದು 6:30ವರೆಗೂ ಆಟ ಆಡಲಿ ಅಂದ್ಕೊಂಡು ಸುಮ್ಮನಿದ್ದೆ. ಡೈಲಿ ಅಂತೂ ಕರ್ಕೊಂಬರಲ್ಲ, ಮನೆಯಿಂದ ಹತ್ರ ಇದ್ದರೂ ಏನೋ ಅಂದರೆ ಸ್ಕೂಟಿಲೇ ಬರಬೇಕು. ಹತ್ರ ಅಂದರೆ ಸ್ಕೂಟಿಲಿ ಬಂದರೆ ಒಂದು 15 ನಿಮಿಷ ಆಗುತ್ತೆ ನಮ್ಮ ಮನೆಯಿಂದ. ನಡ್ಕೊಂಡಂತೂ ಬರೋಕ್ಕಾಗಲ್ಲ. ನಾನು ಅದಕ್ಕೆ ಒಂದು ತಿಂಗಳಿಗೆ ಒಂದು ಸಲ ಹಿಂಗೆ ಬರ್ತೀನಲ್ಲ, ಬಂದಿದ್ದೀವಿ ಅಂಥೇಳಿ 1 ಗಂಟೆ 2 ಗಂಟೆ ಆಟ ಆಡಲಿ ಅಂಥೇಳಿ ಬಿಟ್ಟಿದ್ದೆ. ಹಂಗೆ ಮಕ್ಕಳು ಯಾರೂ ಇರಲಿಲ್ವಲ್ಲ, ಜನಗಳು ಇರಲಿಲ್ಲ, ಆರಾಮಾಗಿ ಆಟ ಆಡ್ತಾಯಿದ್ರು. ನಾನು ಕೂತಿದ್ದೆ.
ಇವಾಗ ಮನೆಗೆ ಬಂದು ಗೋಬಿ ಮಂಚೂರಿ ಎಲ್ಲ ಒಂದೊಂದು ಸಲ ಮಾತ್ರ ತಕ್ಕೊಡ್ತೀನಿ ಇವರಿಗೆ. ಅದಕ್ಕೋಸ್ಕರ ನನಗೂ ಗೋಬಿ ಮಂಚೂರಿ ಅಂದರೆ ಸಖತ್ತು ಇಷ್ಟ. ಪಾನಿಪುರಿ ಅಂದರೆ ಗೋಬಿ ಇವೆಲ್ಲ ಇಷ್ಟ ನನಗೂ. ತಗೊಂಡು ಬಂದಿದ್ದು ಪಾರ್ಸಲ್ಲು ಇಬ್ಬರು ತಿಂತಾಯಿದ್ದಾರೆ ನೋಡಿ ಫ್ರೆಂಡ್ಸ್. ಹಂಗೇ ಬರಬೇಕಾದ್ರೆ ರಿಬ್ಬನ್ಗಳು ಖಾಲಿ ಆಗಿದ್ದು ರಿಬ್ಬನ್ಗಳನ್ನ ತಗೊಳ್ಳೋಣ ಅಂತ ಹೋದೆ. ಹಂಗೆ ಓಲೆಗಳನ್ನ ನೋಡಿದೆ. ಯಾಕೋ ಈ ಓಲೆಗಳು ಇಷ್ಟ, ಅದು ಹೆಂಗಿದಾವೆ ಅಂತೇಳಿ ಕಮೆಂಟ್ಸ್ ಮಾಡಿ. ಈ ಥರದವು ನನ್ನ ಹತ್ರ ಇರಲಿಲ್ಲ. ಇದು ಸಖತ್ತು ಇಷ್ಟ ಆಯಿತು. ಆದರೆ ಬೇರೆ ಕಲರ್ ಇರಬೇಕಿತ್ತು ಅನ್ನಿಸ್ತು, ಬೇರೆ ಕಲರ್ ಇರಲಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.